ಹಾಯ್ ಗೈಸ್, ನಮಸ್ತೆ ಎಲ್ಲರಿಗೂ. ಜುಲೈ 1 ಮಂಡೇ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋಕ್ಕೆ ಒಂದು ಸಿಂಪಲಾಗಿ ಒಂದು ಟ್ರೇಡ್ ಸೆಟಪ್ ಮಾಡೋಣ. ಸೊ ಬಿಫೋರ್ ದಟ್ ನಾನು ಇಲ್ಲಿ ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೀನಿ. ಇದು ಸ್ಪಾಟ್ ಇಂಡೆಕ್ಸ್. ಇದು ಈ ಸ್ಪಾಟ್ ಇಂಡೆಕ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಫ್ರೈಡೇ ಒಂದು ಅಂದರೆ ಜೂನ್ 28 ಒಂದು ಬೇರಿಶ್ ಕ್ಯಾಂಡಲ್ ಪರ್ಫಾರ್ಮ್ ಆಗಿದೆ. ಬೇರಿಶ್ ಕ್ಯಾಂಡಲ್ ಇದು, ಓಕೆನಾ. ಒಂದು ಇಲ್ಲಿ RSI ನೋಡ್ಬೋದು, ಅರೌಂಡ್ 68% ಇದೆ, 68.19 ಇದೆ. ಸೊ ಈ ಝೋನ ನಾವೇನು ಅನ್ಬೋದು, ಮಾರ್ಕೆಟ್ ಆ್ಯಕ್ಚುಲಿ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರಿವರ್ಸ್ ಅಂದರೆ ಫುಲ್ ಇನ್ ಫಾಲ್ ಆಗುತ್ತೆ ಅಂತಲ್ಲ, ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ, ಒಂದು ಪ್ರಾಬಬಿಲಿಟಿ. ಇಲ್ಲ ಅಂತಾರೆ ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡು ಮಾರ್ಕೆಟ್ ಪುನಃ ಬುಲ್ಲಿಶ್ ಕಂಟಿನ್ಯೂ ತೊಗೊಬೋದು, ಎರಡು. ಸೊ ಇಲ್ಲಿ ನಾವು ಪ್ರಾಬಬಿಲಿಟಿ ಪ್ರಕಾರ ನೋಡೋದಾದರೆ, ಸ್ಟಾಕ್ ಮಾರ್ಕೆಟಲ್ಲಿ ನಾನು ಹೇಳಿದ ಥರ ಪ್ರಾಬಬಿಲಿಟಿ ಅಂತ ಇರುತ್ತೆ, ಎಕ್ಸಾಕ್ಟಾಗಿ ಈ ರೀತಿಯೇ ಆಗುತ್ತೆ ಅಂತ ಇರಲ್ಲ ಒಂದು. ಸೊ ಪ್ರಾಬಬಿಲಿಟಿ ಪ್ರಕಾರ ನಾವು ಟ್ರೇಡ್ ಮಾಡೋದಾದರೆ, ಸೊ ಮಂಡೇ ಮಾರ್ಕೆಟ್ 90 ಭಾಗ ಇಲ್ಲ 95% ನನ್ನ ಪ್ರಕಾರ ಮಾರ್ಕೆಟ್ ಬೇರಿಶ್ ಇರುತ್ತೆ ಒಂದು. ಸೊ ಆ್ಯಸ್ ಪರ್ ಟೆಕ್ನಿಕಲ್, ಓಕೆನಾ, ಶಾರ್ಟ್ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟ್ ಬೇರಿಶ್ ಇರುತ್ತೆ. ಸೊ ಇದನ್ನು ನಾವು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹಾಕೊಂಡು ಅನಾಲಿಸಿಸ್ ಮಾಡಿದಾಗ, ಸೊ ಒಂದು ಸೆಕೆಂಡ್ ಇದೆ, ಓಕೆ. ಸೊ ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿ, ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಏನಾಗಿದೆ, ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಿದೆ, ಬಿಲೋ ಸಸ್ಟೈನ್ ಆಗಿದೆ, ಓಕೆನಾ. ಮಾರ್ಕೆಟ್ ಏನಾಗ್ಬೋದು, ಮಂಡೇ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ, ಗ್ಯಾಪ್ ಡೌನ್ ಹೋಗಿ ಇದಕ್ಕಿಂತ ಫಾಲೋ ಆಗಿ ಪ್ರೀವಿಯಸ್ ಡೇ ಹೋಗಿನಿತ್ತು, ಅದಕ್ಕಿಂತ ಫಾಲೋ ಆಗಿ ಬಂದರೆ ಮಾರ್ಕೆಟ್ ಈ ರೀತಿ ಲೋವರ್ ಥರ ಮಾರ್ಕೆಟ್ ಪರ್ಫಾರ್ಮ್ ಆಗುತ್ತೆ. ಸೊ ಟಾರ್ಗೆಟ್ ಲೆವೆಲ್ ಬಂದು ಇಲ್ಲಿ ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡೋದು. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಫ್ಲ್ಯಾಟ್ ಓಪನ್ ಆಯಿತು, ಸೊ ಫ್ಲ್ಯಾಟ್ ಈ ಪೊಸಿಷನಲ್ಲಿ ಏನಾದ್ರು ಫ್ಲ್ಯಾಟ್ ಓಪನ್ ಆದರೆ ಮಾರ್ಕೆಟ್ ಏನಾಗುತ್ತೆ, ವೇಟ್ ಮಾಡೋದು. ಫ್ಲ್ಯಾಟ್ ಓಪನ್ ಆಗಿ ಈ ಝೋನಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡ್ಕೋಬೇಡಿ. ಇದು ಒನ್ಸ್ ಇದು ಯಾವಾಗ ಬ್ರೇಕ್ ಆಗ್ತದೆ ಅವಾಗ ಟಾರ್ಗೆಟ್ ಸೇಮ್ ಬೇಸ್. ಒನ್ಸ್ ಎಲ್ಸ್ ಇಲ್ಲೇನಾದರೂ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಫ್ಲ್ಯಾಟ್ ಓಪನ್ ಆಗಿ ಗ್ಯಾಪ್ ಅಪ್ ಇದು ಬ್ರೇಕ್ ಆದರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಇದು ಬ್ಯಾಕ್ ಟೆಸ್ಟ್ ಆಗಿಯೇ ಹೋಗಬೇಕು, ಓಕೆನಾ. ಬ್ಯಾಕ್ ಟೆಸ್ಟ್ ಆಗಿಯೇ ಹೋಗಬೇಕು. ಬ್ಯಾಕ್ ಟೆಸ್ಟ್ ಹೋಗಿ ಇದು ನಿಮ್ಮ ಟಾರ್ಗೆಟ್ ಲೆವೆಲ್, ಓಕೆನಾ. ಬ್ಯಾಕ್ ಟೆಸ್ಟ್ ಆಗಿಲ್ಲ, ಸುಮ್ಮನೆ ಬ್ರೇಕ್ ಆಗಿ ಇಲ್ಲಿ ಸಸ್ಟೈನ್ ಆಗಿದೆ, ಒಂದು ಒಳ್ಳೆ ಬುಲಿಶ್ ಕ್ಯಾಂಡಲ್ ಬಂತು ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ಟ್ರ್ಯಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಒಂದು ಪಾಯಿಂಟ್. ಬ್ಯಾಕ್ ಟೆಸ್ಟ್ ಆಗಿ ಇದ್ರ ಮೇಲೆ ಮಾರ್ಕೆಟ್ ಸಸ್ಟೈನ್ ಆದರೆ, ಕ್ಯಾಂಡಲ್ ಸಸ್ಟೈನ್ ಆದರೆ ಮಾತ್ರ ಟ್ರೇಡ್ ತಗೊಳ್ಳಿ, ಅರೌಂಡ್ ಇಲ್ಲಿ ನನಗೆ ಇಟ್ಕೊಳ್ಳಿ. ಸೊ ಈ ಚಾನ್ಸಸ್ ಆಗೋದು ಮೈಂಡ್ಗೆ ನನ್ನ ಪ್ರಕಾರ ಡೌಟು, ಓಕೆನಾ. ಒಂದು ಫ್ಲ್ಯಾಟ್ ಓಪನ್ ಆಗಬೇಕು, ಇಲ್ಲ ಅಂತಂದರೆ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿಂದ ಟಾರ್ಗೆಟ್ ರೀಚ್ ಆಗಬೇಕು, ಈ ರೀತಿ ಆಗುತ್ತೆ. ಇದು ನಿಫ್ಟಿ ಅನಾಲಿಸಿಸ್, ಓಕೆನಾ. ಟ್ರೆಂಡ್ ಲೈನ್ 15 ಮಿನಿಟ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿ, ನಿಮ್ಗೆ ರೀತಿ ಒಂದು ಚಾರ್ಟ್ ಆಗಿ ಸಿಗುತ್ತೆ. ಸೊ ಟಾರ್ಗೆಟ್, ಸೊ ಈ ರೀತಿ ನಿಮಗೆ ಪರ್ಫಾರ್ಮ್ ಆಗುತ್ತೆ ಒಂದು. ಇನ್ನು ಬ್ಯಾಂಕ್ ನಿಫ್ಟಿ ಅಬ್ಸರ್ವ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿಲಿ ನೀವು ಡೇ ಕ್ಯಾಂಡಲ್ ಟೈಮ್ ಫ್ರೇಮ್ ಹಾಕೊಂಡು ನೋಡೋದಾದರೆ, ಓಕೆ, ಇದನ್ನು ನಾವು ಡೇ ಕ್ಯಾಂಡಲಲ್ಲಿ, ಇದನ್ನು ಈವ್ನಿಂಗ್ ಸ್ಟಾಕ್ ಕ್ಯಾಂಡಲ್ಸ್ ಇದೆ. ಇದು 3 ಕ್ಯಾಂಡಲ್ಸ್ ಪ್ಯಾಟರ್ನ್ ಅಂತ ಬರುತ್ತೆ. ಇದು ಈವ್ನಿಂಗ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇದು. ಸೊ ಈವ್ನಿಂಗ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಏನಂತಂದರೆ, ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ, ಅಂದರೆ ಇಟ್ ವುಡ್ ಬಿ ನೆಗೆಟಿವ್, ಬಿಯರಿಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು, ಆ್ಯಸ್ ಪರ್ ಟೆಕ್ನಿಕಲ್ ಪ್ರೈಸೇಷನ್ ಪ್ರಕಾರ. ಸೊ ಮಂಡೇನೇ ಆಗುತ್ತೆ ಅಂತಲ್ಲ. ಸೊ ಮಂಡೇ ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಇಲ್ಲ ಫ್ಲ್ಯಾಟಾಗಿ ಕ್ಲೋಸ್ ಆದ್ರೂ ಮಾರ್ಕೆಟ್ ಏನಾಗುತ್ತೆ, ಲಾಂಗ್ ಟೈಮ್ ಫ್ರೇಮಲ್ಲಿ ನಿಮಗೆ ಬೇರಿಶ್ ಆಗಿ ಪರ್ಫಾರ್ಮ್ ಮಾಡುತ್ತೆ ಈ ಕ್ಯಾಂಡಲ್ಸ್ಟಿಕ್ ಪ್ರಕಾರ. ಸೊ ಮಂಡೇ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋದಾದರೆ, ಟೈಮ್ ಫ್ರೇಮ್ ಒಂದು 15 ಮಿನಿಟ್ಸ್ ಹಾಕೊಂಡ್ಲಿ. ಸೊ ನೀವು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೀವು ಕ್ಲೀನಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟ್ ಏನಾಗಿದೆ, ಬುಲ್ ಆಗಿದೆ, ಲೋವರ್ ಲೋ, ಸಾರಿ ಹೈಯರ್ ಲೋ, ಹೈಯರ್ ಲೋ ಈ ರೀತಿ ಪರ್ಫಾರ್ಮ್ ಮಾಡಿ ಮಾರ್ಕೆಟ್ ಪುನಃ ಸೈಡ್ ತೊಗೊಂಡು ಪುನಃ ಈ ರೀತಿ ಬರ್ತದೆ. ಯಾವಾಗ ಮಾರ್ಕೆಟ್ ಹೈಯರ್ ಆ್ಯಂಡ್ ಹೈಯರ್ ಲೋ ಪರ್ಫಾರ್ಮ್ ಆಗಿ ಪ್ರೀವಿಯಸ್ ಐ ಬ್ರೇಕ್ ಆಗುತ್ತೆ, ಬ್ರೇಕ್ ಆದರೆ ಮಾರ್ಕೆಟ್ ಏನಾಗುತ್ತೆ, ಅಲ್ಲಿಂದ ಮಾರ್ಕೆಟ್ ಸ್ಟ್ರೆಂತ್ನ ಕಳ್ಕೊಂಡು ಬೇರಿಶ್ ಟರ್ನ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದು ಈ ಲೆವೆಲ್ ಇದೆ. ನೀವು 52,323 ಕ್ರಾಸ್ ಆದರೆ, ಅರೌಂಡ್ 52,267 ಈ ಪಾಯಿಂಟ್ನ ಕ್ರಾಸಾಗಿ ಸಸ್ಟೈನ್ ಆದರೆ ಮಾರ್ಕೆಟ್ ನಿಮಗೆ 51,900 ಪಕ್ಕ ಬರುತ್ತೆ, ಶ್ಯೂರ್ ಮಂಡೇ ಬರುತ್ತೆ, ಓಕೆನಾ. ಇಲ್ಲಿ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಫ್ಲ್ಯಾಟ್ ಓಪನ್ ಆಗೋಯ್ತು, ಇಲ್ಲೇ ಇತ್ತು ಅಂದರೆ ವೇಟ್ ಮಾಡಿ, ಇದಕ್ಕೆ ಫಾಲ್ ಆಗೋಕ್ಕೆ ವೇಟ್ ಮಾಡಿ, ಈ ಝೋನ್ ಬ್ರೇಕ್ ಆದಾಗ ತೊಗೊಳ್ಳಿ. ಈ ಝೋನಲ್ಲೇ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಒಂದು ಪಾಯಿಂಟು. ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಏನಾದರೂ ಈ ಝೋನಲ್ಲಿ ಬ್ರೇಕ್ ಆಗಿ ಈ ಝೋನಲ್ಲೇ ಇದ್ದು ಗ್ಯಾಪ್ ಅಪ್ ಓಪನ್ ಆದರೆ ಸೇಮ್ ವೇ ಇಲ್ಲಿ ಪುಲ್ ಬ್ಯಾಕ್ ಆಗಿ ಬ್ಯಾಕ್ ಟೆಸ್ಟ್ ಆಗಿ ತೊಗೊಬೇಕು. ಬ್ಯಾಕ್ ಟೆಸ್ಟ್ ಆಗಿ ಇದ್ರ ಮೇಲೆ ಸಸ್ಟೈನ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದ್ರೆ ತೊಗೊಳಕ್ಕೆ ಹೋಗಬೇಡಿ. ಸೊ ಇದು ನಾನು ಅವಾಗಲೇ ಹೇಳಿದ ನಿಫ್ಟಿ ಹೇಳೋ ಥರನೇ ಹೇಳ್ತೀನಿ. ಲೈಕ್ ಇಲ್ಲಿ ಈ ಪ್ರಾಬಬಿಲಿಟಿ
ಏನು ಹೇಳ್ತೀರಿ ಈ ಪ್ರಾಬಬಿಲಿಟಿ ಸಖತ್ ಕಡಿಮೆ ಇರುತ್ತೆ. ಸೊ ಒಂದು ಫ್ಲ್ಯಾಟ್ ಓಪನ್ ಆಗ್ಬೋದು, ಎರಡು ಗ್ಯಾಪ್ ಡೌನ್ ಓಪನ್ ಆಗಿನೇ ಬೇರೆ ವಿಷಯ ಕಂಟಿನ್ಯೂಷನ್ ಆಗ್ಬೋದು. ಓಕೆನಾ, ಟಾರ್ಗೆಟ್ ಲೆವೆಲ್ ಬಂದಿದ್ದು ಯಾರು ಇಲ್ಲಿ ಪೊಸಿಷನಿಗೆ ಬಿಡಿ, 1 ಲಾಟ್ 2 ಲಾಟ್ಸಲ್ಲಿ ತೊಗೊಂಡು ಟ್ರೇಡ್ ಮಾಡಿ ಪೊಸಿಷನಿಗೆ ಬಿಡಿ ಇಲ್ಲಿ. ಸೊ ಇಲ್ಲಿಗೆ ಬಂದು ವಾಪಸ್ ಬುಲ್ಲಿಶ್ ಸ್ಟ್ರಕ್ಚರ್, ಇಲ್ಲಿಂದ ವಾಪಸ್ ಸ್ವಲ್ಪ ಮೈನರ್ ಕರೆಕ್ಷನ್ ತೊಗೊಂಡು ಮೈನರ್ ಪುಲ್ ಬ್ಯಾಕ್ ಆಗ್ಬೋದು ಮೇಲಕ್ಕೆ ಅಪ್ ಸೈಡ್ಗೆ. ಸೊ ಇಲ್ಲಿ ನೀವು ಗ್ಯಾಪ್ ಡೌನ್ ಓಪನ್ ಆದರೆ ಒಂದೇ ಒಂದು ಟ್ರೇಡಲ್ಲಿ ನೀವು ಇಲ್ಲಿ ಕ್ಲೋಸ್ ಮಾಡ್ಬೋದು ಟ್ರೇಡ್ನ, ಲಾಂಗ್ ಪೊಸಿಷನ್ ಬಿಟ್ಬಿಟ್ಟು ಒಂದು 100-200 ಪಾಯಿಂಟ್ಸ್ ಪೊಸಿಷನ್ ಬಿಟ್ಟು. ಸೊ ಇದು ನಿಮ್ಮದು ಮಂಡೇ ಅನಾಲಿಸಿಸ್ ಇರುತ್ತೆ. ಓಕೆ, ಮಂಡೇ ಈ ಇದರಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಮಂಡೇ ನನ್ನ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ಬೋದು, ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಕ್ಲೋಸ್ ಆಗ್ಬೋದು ಒಂದು. ಓಕೆ, ಒಂದು. ಸೊ ನನ್ನ ವ್ಯೂ ಬಂದು ಮಂಡೇ ನೆಗೆಟಿವ್ ವ್ಯೂ ಇದೆ. ಸೊ ನೋಡಿ, ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಈ ರೀತಿಯೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ವಿ ಜಸ್ಟ್ ಸೇ ಪ್ರಾಬಿಲಿಟಿ. ಸೊ ಪ್ರಾಬಿಲಿಟಿ ಪ್ರಕಾರ ಮಾರ್ಕೆಟ್ ನೆಗೆಟಿವ್ ಆಗ್ಬೋದು. ಸೊ ಪುಲ್ ಬ್ಯಾಕ್ ಲೈಕ್ ಪಾಸಿಟಿವ್ ಆಗಬೇಕು, ಬುಲಿಶ್ ಆಗಬೇಕು ಅಂತ ನಾನು ಏನು ಹೇಳಿದ್ದೀನಿ, ಆ ಝೋನ್ನ ಬ್ರೇಕ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಬಿಡಿ ಚಾನಲ್ನ. ಓಕೆ, ಥ್ಯಾಂಕ್ ಯು ಗೈಸ್.